ಫಕೀರಪ್ಪನಿಗೆ ಸೀಮಿತವಾಗಿ ಮಾಡಿದಂತ ಅಪಮಾನ ಅಂತ ಹೇಳಿ ನಾನು ಭಾವಿಸಲ್ಲ. ಇಡೀ ದೇಶದ ರೈತರಿಗೆ ಆದಂತ ಅಪಮಾನ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂದ್ರೆ ಇದು ಒಂದಲ್ಲ ಒಂದು ಕಡೆ ಈ ತರ ಪಂಚೆ ಉಟ್ಟಂತ ಸಾಮಾನ್ಯ ರೈತ ಬಡವ ಒಬ್ಬ ಈ ತರದ ಸಾರ್ವಜನಿಕ ಸ್ಥಳಕ್ಕೆ ಬಂದ್ರೆ ಅಪಮಾನ ಮಾಡ್ತಾರೆ ಅನ್ನೋದಾದ್ರೆ ಇದು ಯಾವ ಸೀಮೆ? ಈ ಮಾಲ್ಗಳು, ಈ ಮೆಟ್ರೋಗಳು, ಈ ಕ್ಲಬ್ಗಳು ಇವೆಲ್ಲ ಇದು ಇಂಥದ್ದನ್ನ ಯಾವುದೇ ಕಾರಣಕ್ಕೆ ಈ ಭಾರತ ದೇಶದ ಸಂವಿಧಾನದ ಕೆಳಗಡೆ ಇಲ್ಲ. ಯಾಕೆ ಇಂಥ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ? ಇದು ಆಗಬಾರ್ದು. ಕರ್ನಾಟಕ ಸರ್ಕಾರ ನೀವು ಏನಂತ ಪರವಾನಗಿ ಕೊಟ್ಟಿರ್ತೀರಿ? ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟು ನಾನು ಈ ಮಾಲ್ ನಡೆಸ್ತೇನೆ, ಸರಿಯಾಗಿ ತೆರಿಗೆ ತುಂಬುತ್ತೇನೆ, ಎಲ್ಲ ಕಾನೂನನ್ನ ಪಾಲನೆ ಮಾಡ್ತೇನೆ ಅಂತ ಹೇಳಿ ಇವನು ಈ ತರದ ದುರಹಂಕಾರವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಇದು ಅತ್ಯಂತ ಅಪಮಾನಕಾರಿಯಾದಂಥದ್ದು. ಅದು ವಿಶೇಷವಾಗಿ ರೈತನಿಗಾಗಿದ್ದು ಬಹಳ ಅವಮಾನ. ದೇಶಕ್ಕೆ ಅನ್ನ ಕೊಡ್ತಾನೆ, ಹಾಲು ಕೊಡ್ತಾನೆ, ಹಣ್ಣು ಕೊಡ್ತಾನೆ, ತರಕಾರಿ ಕೊಡ್ತಾನೆ, ಮೊಟ್ಟೆ ಮಾಂಸ ಕೊಡ್ತಾನೆ, ಬಟ್ಟೆ ಕೊಡ್ತಾನೆ, ತೆರಿಗೆ ಕೊಡ್ತಾನೆ. ಇಷ್ಟೆಲ್ಲ ಕೊಡುವಂತವನಿಗೆ ಅಪಮಾನ ಮಾಡ್ತೀರಿ ಅಂದ್ರೆ ಏನು? ಇಲ್ಲೆಲ್ಲ ನಿಂತಿರೋರು, ಈ ಮಾಲ್ ಒಳಗಡೆ ಇರೋರು ಎಲ್ಲ ಯಾರು? ರೈತರ ಮಕ್ಕಳೇ. ಈ ಹೊಸಳ್ಳಿ ಯಾವುದು, ಕುರುಬರಳ್ಳಿ ಯಾವುದು, ಮಾರೇನಹಳ್ಳಿ ಯಾವುದು, ಇಲ್ಲಿ ಅಗ್ರಹಾರ ಯಾವುದು? ಇವೆಲ್ಲ ಎಲ್ಲಿವು? ಇದೆಲ್ಲ ಅಮೆರಿಕನ ಅಥವಾ ಇದೇನು ಕ್ಯೂಬಾನ ಅಥವಾ ಜಪಾನ್, ಜರ್ಮನಿಯ? ಇವರೇನು ಮಲ್ಟಿನ್ಯಾಷನಲ್ ಕಂಪನಿಯ? ಗಂಗಮ್ಮ ತಿಮ್ಮಯ್ಯ? ಈ ಮಾನ ಮರ್ಯಾದೆಯಿಂದ ನಡ್ಕೊಳ್ಳೋದನ್ನ ಕರ್ನಾಟಕ ಸರ್ಕಾರ ಇವರಿಗೆ ವಾರ್ನಿಂಗ್ ಮಾಡಬೇಕು ಮತ್ತು ಇವ್ರಿಗೆ ಹೇಳಬೇಕು. ಆ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳೋದಾದ್ರೆ ನಾವು ಇವತ್ತಿನ ಧರಣಿ ಮುಂದುವರಿಸ್ತೀವಿ. ಇಲ್ದಿದ್ರೆ ಅವರು ಸರಿಯಾದಂತ ಉತ್ತರ ಕೊಡದೇ ಇದ್ರೆ ನಾವು ಈ ಬಂದ್ ಮಾಡಿ ಏನು ಈಗ ಈ ಮಾಲ್ ಬಾಗಿಲುಗಳಿದಾವೋ ಈ ಬಂದ್ ಮಾಡಿ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ. ಈ ತಕ್ಷಣವೇ ಕರ್ನಾಟಕದ ಬೆಂಗಳೂರಿನ ಬಿಬಿಎಂಪಿ, ಕರ್ನಾಟಕ ಸರ್ಕಾರ ತಕ್ಷಣವೇ ರಿಯಾಕ್ಟ್ ಮಾಡಬೇಕು. ಇಲ್ಲದೇ ಇದ್ರೆ ನಾವು ಬಂದ್ ಮಾಡೋದಕ್ಕೆ ನಾವು ತಯಾರಾಗ್ತೀವಿ ಅಂತೇಳಿ ಎಚ್ಚರಿಕೆ, ವಾರ್ನಿಂಗ್ ನ ಸರ್ಕಾರಕ್ಕೂ ಕೊಡ್ತಾ ಇದೀವಿ, ಬಿಬಿಎಂಪಿಗೂ ಕೊಡ್ತಾ ಇದೀವಿ. ಸನ್ಮಾನ ಮೆಟ್ಟಲ್ ಹೊಡೆದ್ಬಿಟ್ಟು ಸನ್ಮಾನ ಮಾಡಿರಿ. ಇವನು ಯಾವನ್ರಿ ಇವನು? ಕಾನೂನು ಕೆಳಗಡೆ ಬಿಬಿಎಂಪಿ ಅವ್ರು ಏನ್ ಮಾಡ್ತಾ ಇದ್ರಿ? ಕತ್ತೆ ಕಾಯ್ತಾ ಇದ್ದೀರಾ? ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೀರಿ? ಅಪಮಾನ ಮಾಡಿದವನಿಗೆ ಯಾವ ರೀತಿ ಸನ್ಮಾನ ಮಾಡ್ತೀರಿ ನೀವು? ಅವನ್ನ ಕರೆದು ಮಾನ ಮರ್ಯಾದೆ ಇದೆಯಾ? ಈಗ ನಾನು ಹೇಳೋದು, ಕರ್ನಾಟಕ ಸರ್ಕಾರ ಇಂಥ ಅಪಮಾನ ಮಾಡಿದ್ದಕ್ಕೆ ಕರ್ನಾಟಕದ ಕಾಯ್ದೆ ಕೆಳಗಡೆ ಏನು ಅವನಿಗೆ ಪನಿಷ್ಮೆಂಟ್ ಏನೋ, ಬಿಬಿಎಂಪಿ ಏನ್ ಪನಿಷ್ಮೆಂಟ್ ಏನೋ, ಇದನ್ನ ಬಿಟ್ಟುಬಿಟ್ಟು ನೀವು ಕಳಿಸ್ಬಿಟ್ಟೆ ಅಂತ ಹೇಳಿದ್ರೆ ಇದು ಸರಿನಾ? ಇದು ಸರಿಯಾಗಲ್ಲ. ಇಲ್ಲಿ ಪಂಚೆ ನಾವು ಉಟ್ಕೊಂಡಿದೀವಿ. ಯಾಕೆ? ಸಿದ್ದರಾಮಯ್ಯ ಪಂಚೆ ಉಡಲ್ವಾ? ಅವ್ರ ಪಂಚೆ ಬಿಚ್ಚಿಸ್ತಾರ? ದೇವೇಗೌಡರು ಉಡಲ್ವಾ? ಕುಮಾರಸ್ವಾಮಿ ಉಡಲ್ವಾ? ಕರ್ನಾಟಕದಲ್ಲಿ ಎಷ್ಟು ಜನ ಪಂಚೆ ಉಟ್ಕೊಳ್ಳಲ್ಲ? ಇಲ್ಲಿ ಬರೀ ಚಡ್ಡಿ ಹರಿದೋಗಿರೋ ಹೆಣ್ಮಕ್ಳೇ ಬರ್ಬೇಕಾ? ಪ್ಯಾಂಟ್ ಹರ್ಕೊಂಡು ಬರ್ತಾರಲ್ಲ ಅವರೇ ಬರ್ಬೇಕಾ? ಅವ್ರಿಗೋಸ್ಕರ ಮಾಲ್ ಇರೋದ? ಇದೆಲ್ಲ ಅಪಮಾನ ಅಲ್ವಾ? ಇದು ರೈತ ಬಂದ್ರೆ ಈ ತರದ್ದು ನೀವು ಆಲೋಚನೆ ಮಾಡ್ತೀರಿ ಅಂದ್ರೆ ಇದು ನಾಚಿಕೆಡಿನ ಸಂಗತಿ ಅಲ್ವಾ? ಇದನ್ನು ಕೂಡಲೇ ಬಂದ್ ಮಾಡ್ಬೇಕು. ಈ ಮಾಲನ್ನ ಬಂದ್ ಮಾಡಿ. ಇದು ವೈಲೇಷನ್ ಆಫ್ ಕರ್ನಾಟಕದ ಕಾಯ್ದೆ ಕೆಳಗಡೆ. ಇಲ್ಲದೆ ಇದ್ರೆ ನಾವೇ ಬಂದ್ ಮಾಡೋ ಕೆಲಸಕ್ಕೆ ಮುಂದಾಗ್ತೀವಿ. ಪೊಲೀಸ್ನವರು ಅದ್ಯಾವ ನೀತಿ ಕೆಳಗಡೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೋ ನೋಡೋಣ.